ಲೋಕಸಭೆ ಚುನಾವಣಾ ದಿನಾಂಕ ಘೋಷಣೆಯಾದ ಬೆನ್ನಲ್ಲೇ ಕುರುಡು ಕಾಂಚಾಣ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನ ಶಾಂತಿನಗರದಲ್ಲಿ 13 ಲಕ್ಷ ನಗದು ಹಣ ಜಪ್ತಿ ಮಾಡಿದ್ದಾರೆ ಚುನಾವಣಾ ಅಧಿಕಾರಿಗಳು. ಲೋಕಸಭೆ ಚುನಾವಣೆಯ ದಿನಾಂಕ ಘೋಷಣೆಯ ಬೆನ್ನಲ್ಲೇ ಕುರುಡು ಕಾಂಚಾಣ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಚೆಕ್ ಪೋಸ್ಟ್ನಲ್ಲಿ ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಚುನಾವಣಾ ಅಧಿಕಾರಿಗಳ ತಪಾಸಣೆಯ ಸಂದರ್ಭ ಕಾರಿನಲ್ಲಿ ಹಣ ಪತ್ತೆಯಾಗಿದೆ. ತಮಿಳುನಾಡು ಮೂಲದ ಉದ್ಯಮಿಗೆ ಸೇರಿದ ಹಣ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಉದ್ಯಮಿ ನಾರಾಯಣ್ ಎಂಬುವವರಿಗೆ ಸೇರಿದಂತಹ ಹಣ ಈಗ ಜಪ್ತಿಯಾಗಿದೆ. ಚುನಾವಣಾ ಅಧಿಕಾರಿಗಳು ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯ ಸಂದರ್ಭ ಕೋಳಿ ಫಾರಂ ನಡೆಸ್ತಾ ಇರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಜನ ಕಾಂಚಾಣ. ನಿನ್ನೆ ಅಷ್ಟೇ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆ ಆಯಿತು. ಆ ತಕ್ಷಣದಿಂದಲೇ ದೇಶದಾದ್ಯಂತ ನೀತಿ ಸಂಹಿತೆ ಜಾರಿಯಲ್ಲಿದೆ. ಇದರ ನಡುವೆ ಈಗ ಕುರುಡು ಕಾಂಚಾಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಬೆಂಗಳೂರಿನ ಶಾಂತಿನಗರದಲ್ಲಿ 13 ಲಕ್ಷ ನಗದು. ಆ ನಗದನ್ನ ಈಗ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಹಣ ಕಲೆಕ್ಷನ್ ಮಾಡೋದಿಕ್ಕೆ ಬಂದಿದ್ದಾಗಿ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಹಿತಿಯನ್ನ ಪಡೆದು ಹಣ ಸೀಸ್ ಮಾಡಿದ್ದಾರೆ ಈಗ ಐಟಿ ಅಧಿಕಾರಿಗಳು. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಚೆಕ್ ಪೋಸ್ಟ್ನಲ್ಲಿ ಕಾರಿನ ತಪಾಸಣೆಯ ಸಂದರ್ಭ 13 ಲಕ್ಷ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಧಿಕಾರಿಗಳಿಂದ ಪರಿಶೀಲನೆ ಆಗ್ತಾ ಇರುವ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನಿನ್ನೆ ಮಧ್ಯಾಹ್ನವಷ್ಟೇ ಚುನಾವಣೆಯ ದಿನಾಂಕ ಘೋಷಣೆ ಆಯಿತು. ಮರುಕ್ಷಣದಿಂದ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಈಗ ಸೆಂಟ್ರಲ್ ಕ್ಷೇತ್ರದ ಚೆಕ್ ಪೋಸ್ಟ್ನಲ್ಲಿ ಚುನಾವಣಾ ಅಧಿಕಾರಿಗಳಿಗೆ 13 ಲಕ್ಷ ಹಣ ಸಿಕ್ಕಿದೆ. ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದೆ. ಆ ಹಣ ಯಾರದ್ದು, ಯಾರಿಗೆ ಸಂಬಂಧಪಟ್ಟಂಥದ್ದು, ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು ಅಂತ ಈಗ ಉದ್ಯಮಿ ನಾರಾಯಣ ಎಂಬುವವರಿಗೆ ಸೇರಿದ ಹಣ ಅಂತ ತಿಳಿದು ಬರ್ತಾ ಇದೆ. ಆ ಹಣವನ್ನ ಜಪ್ತಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಚುನಾವಣೆಯ ದಿನಾಂಕ ಘೋಷಣೆ ಆಗಿದ್ದೇ ತಡ ಜನ ಕಾಂಚಾಣ ಕೂಡ ಸದ್ದು ಮಾಡ್ತಾ ಇದೆ. ಸೊ ಎಷ್ಟು ಹಣವನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು, ಯಾವ ಸಂದರ್ಭದಲ್ಲಿ ಸಿಕ್ತು, ಯಾರಿಗೆ ಸೇರಿದ್ದು, ಏನೆಲ್ಲ ಮಾಹಿತಿ ಲಭ್ಯ ಆಗ್ತಾ ಇದೆ? ಖಂಡಿತ ವೀಣಾ, ಬೆಂಗಳೂರಿನಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಿದ್ದಂಗೆ ಸಹ ನೀತಿ ಸಂಹಿತೆ ಜಾರಿಯಾಗಿರ್ತಕ್ಕಂಥದ್ದು. ನೀತಿ ಸಂಹಿತೆ ಜಾರಿಯಾದ ಹಿನ್ನೆಲೆಯಲ್ಲಿ ಚೆಕ್ ಪೋಸ್ಟ್ಗಳನ್ನು ಹಾಕಿ ತಪಾಸಣೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಏನಂದರೆ ಶಾಂತಿನಗರದಲ್ಲಿ ಚೆಕ್ ಪೋಸ್ಟನ್ನು ತಪಾಸಣೆ ಮಾಡೋ ಸಂದರ್ಭದಲ್ಲಿ ಸೆಂಟ್ರಲ್ ಕ್ಷೇತ್ರ ಏನಿದೆ, ಬೆಂಗಳೂರಿನ ಕೇಂದ್ರ ಕ್ಷೇತ್ರ ಏನಿದೆ, ಲೋಕಸಭಾ ಕ್ಷೇತ್ರದಲ್ಲಿ ಈ ಹಣ ಪತ್ತೆಯಾಗಿರ್ತಕ್ಕಂಥದ್ದು. ಕಳೆದ ರಾತ್ರಿ ರೆಸಿಡೆನ್ಸಿ ರಸ್ತೆ ಏನಿದೆ ಅಲ್ಲಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ 13 ಲಕ್ಷ ಕಾರ್ನಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ತಮಿಳುನಾಡು ಮೂಲದ ಉದ್ಯಮಿ ನಾರಾಯಣ್ ಎಂಬುವರಿಗೆ ಸೇರಿದ ಹಣ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಪೊಲೀಸರು, ಅಶೋಕ್ ನಗರ ಪೊಲೀಸರು ಮತ್ತು ಕಬ್ಬನ್ ಪಾರ್ಕ್ ಪೊಲೀಸರು ತಪಾಸಣೆ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಾರ್ನಲ್ಲಿ 13 ಲಕ್ಷ ಹಣ ಪತ್ತೆಯಾಗುತ್ತೆ. ಕೂಡಲೇ ಅವರನ್ನು ವಶಕ್ಕೆ ಪಡೆದು ಸ್ಟೇಷನ್ಗೆ ಕರೆದೊಯ್ದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನಾನು ಕೋಳಿ ಫಾರ್ಮ್ ಬಿಸ್ನೆಸ್ ಮಾಡ್ತೀನಿ, ನಾನು ಕೋಳಿ ಫಾರ್ಮ್ ಬಿಸ್ನೆಸ್ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಕಲೆಕ್ಷನ್ಗೆ ಬಂದಿದ್ದೆ, ಹೀಗಾಗಿ 13 ಲಕ್ಷ ಹಣವನ್ನು ನಾನು ಕಲೆಕ್ಷನ್ ಮಾಡಿಕೊಂಡು ತಮಿಳುನಾಡಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೆ ಅನ್ನೋ ಮಾಹಿತಿಯನ್ನು ವಿಚಾರಣೆ ವೇಳೆ ಉದ್ಯಮಿ ನಾರಾಯಣ್ ಹೇಳಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಕೂಡ ದಾಖಲೆಗಳು ಸಹ ಲಭ್ಯ ಆಗಿಲ್ಲ. ಹೀಗಾಗಿ ಹಣವನ್ನು ಸೀಸ್ ಮಾಡಿರ್ತಕ್ಕಂಥ ಅಶೋಕ್ ನಗರ ಪೊಲೀಸರು ಐಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ನಾವೀಗ ಅದೇ ಸ್ಥಳದಲ್ಲಿರ್ತಕ್ಕಂಥದ್ದು ಏನಿದೆ, ರೆಸಿಡೆನ್ಸಿ ರಸ್ತೆಯಲ್ಲಿರ್ತಕ್ಕಂಥ ಈ ರಸ್ತೆಯಲ್ಲಿ ಈ ಕಡೆಯಿಂದ ಕಳೆದ ರಾತ್ರಿ ಬರ್ತಾ ಇರ್ತಾರೆ ನಾರಾಯಣ್ ಅವರು. ಕಾರ್ನಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಸಹ ಸೀಸ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಮತ್ತು ಪೊಲೀಸರೇನಿದ್ದಾರೆ ಅವರೆಲ್ಲರೂ ಸಹ ಈಗ ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿ ಏನು ಲೋಕಸಭಾ ಚುನಾವಣೆ ಏನು ಆದೇಶ ಆಯಿತು, ಆದೇಶ ಆದ ಕೂಡಲೇ ಸಹ ತಪಾಸಣೆ ಮಾಡೋದಕ್ಕೆ ಚೆಕ್ ಪೋಸ್ಟ್ ಅನ್ನು ನಿರ್ಮಿಸಿರ್ತಕ್ಕಂಥದ್ದು. ಇಲ್ಲಿ ಎಲ್ಲವನ್ನ ತಪಾಸಣೆ ಮಾಡಲಾಗುತ್ತೆ. ಯಾರ್ಯಾರು ಬರ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆನೂ ಸಹ ನೀವು ಇಲ್ಲಿ ನೋಡ್ಬೋದು. ಬಟ್ಟೆ ವ್ಯಾಪಾರಿ ಒಬ್ರು ಬರ್ತಾ ಇದ್ದಾರೆ, ಅವರನ್ನು ಕೂಡ
ಚುನಾವಣಾ ಆಯೋಗದ ಅಧಿಕಾರಿಗಳೇನಿದ್ದಾರೆ ARO ಆಗಿರ್ಬೋದು ಮತ್ತು ಅದು ನೇಮಿಸಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರನ್ನ ಸಹ ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವು ಕಾರ್ಗಳು ಬಂದು ಅವನ್ನು ಸಹ ತಪಾಸಣೆ ಮಾಡಿದ್ರು. ಈಗ ಬಟ್ಟೆ ವ್ಯಾಪಾರಿ ಒಬ್ರು ಬಂದಿದ್ದಾರೆ, ಅವರನ್ನು ಸಹ ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರತಿಯೊಬ್ಬರು ಏನು ವಾಹನಗಳು ಬರ್ತವೆ ಅವನ್ನ ಅಡ್ಡ ಹಾಕಿ ಚುನಾವಣಾ ಅಧಿಕಾರಿಗಳು ಹಣದ ಕಾಂಚಾಣ ಏನಿದೆ ಸಾಕಷ್ಟು ಕಡೆ ಚುನಾವಣೆ ಸಂದರ್ಭದಲ್ಲಿ ಓಡಾಡುತ್ತೆ. ಹೀಗಾಗಿ ಎಲ್ಲ ಕಡೆನೂ ಸಹ ತಪಾಸಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದೊಂದೇ ಅಲ್ಲ, ಬೆಂಗಳೂರಿನಾದ್ಯಂತ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಚುನಾವಣಾ ಅಧಿಕಾರಿಗಳು ಪೊಲೀಸ್ ಸಹಯೋಗದಲ್ಲಿ ಪ್ರತಿಯೊಬ್ಬರನ್ನು ಸಹ ತಪಾಸಣೆ ಮಾಡ್ತಾರೆ. ಮುಖ್ಯವಾಗಿ ಅವರ ನಂಬರ್ ಆಗಿರ್ಬೋದು, ಅವರ ಅಡ್ರೆಸ್ ಆಗಿರ್ಬೋದು ಎಲ್ಲವನ್ನೂ ಸಹ ಬರ್ಕೊಳ್ತಾ ಇರ್ತಕ್ಕಂಥದ್ದು. ಇದೇ ರೀತಿ ರಾತ್ರಿ ಚೆಕ್ ಮಾಡೋ ಸಂದರ್ಭದಲ್ಲಿ 13 ಲಕ್ಷ ಪತ್ತೆ ಆಗಿರ್ತಕ್ಕಂಥದ್ದು. ಆದರೆ ಏನಕ್ಕೆ ತಂದಿದ್ರು ಏನು ಅನ್ನೋದ್ರ ಬಗ್ಗೆನೂ ಸಹ ಪ್ರಾಥಮಿಕವಾಗಿ ಆತ ಕೋಳಿ ಫಾರಂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದಾನೆ. ಆದರೆ ಯಾವುದೇ ರೀತಿ ದಾಖಲೆಗಳಿರಲಿಲ್ಲ. ಹೀಗಾಗಿ ಆ ಹಣವನ್ನು ಸೀಸ್ ಮಾಡಿ ಪೊಲೀಸರು IT ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. IT ಅಧಿಕಾರಿಗಳು ಆ ದಾಖಲೆಗಳನ್ನು ಕೊಟ್ಟ ನಂತರ ಆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.